ಮಕ್ಳೇ, ನಿಮ್ಗೆಲ್ಲ ಹೊಟ್ಟೆ ಹಸಿದಿದೆ ಅನ್ಸುತ್ತೆ. ನೋಡಿ, ನಾನು ನಿಮ್ಗೆಲ್ಲರಿಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡ್ ತಂದಿದ್ದೀನಿ. ವಾವ್, ಕ್ಯಾರೆಟ್ನ ಹಲ್ವಾ. ಥ್ಯಾಂಕ್ ಯು ತಾತ. ನಾನದು ಕ್ಯಾರೆಟ್ ತಿನ್ಬೇಕು ತಾತ. ಸರಿ ಸರಿ, ನಾನು ನಿಮ್ಗೆ ಕ್ಯಾರೆಟ್ ಮತ್ತೆ ಚಾಟ್ಸ್ನ ವ್ಯವಸ್ಥೆ ಮಾಡ್ಕೊಂಬರ್ತೀನಿ. ಹಲೋ, ಕ್ಯಾರೆಟ್ ಹಲ್ವಾ ತಿಂತೀಯಾ ನೀನು? ಹಾ, ಧನ್ಯವಾದ. ನಂಗೆ ತುಂಬಾ ಖುಷಿ ಆಗುತ್ತೆ. ಅರೆ ಚಿಂಟು, ಸ್ವಲ್ಪ ಜೋರಾಗಿ ತಳ್ಳೋ. ಏನ್ ನಿಧಾನಕ್ಕೆ ತಳ್ತಾ ಇದೆಯಾ? ಕಾಪಾಡಿ ಕಾಪಾಡಿ ಯಾರೋ ಬಂದ್ರು ಅನ್ಸುತ್ತೆ. ಕಾಪಾಡಿ ಕಾಪಾಡಿ. ಮಿಸ್ಟರ್ ಚಡ್ಡಾ, ನೀವು ಹುಷಾರಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನನಗೇನು ಆಗಿಲ್ಲ. ಥ್ಯಾಂಕ್ ಯು ವೀರ್, ನೀನ್ ತುಂಬಾ ಒಳ್ಳೆ ಕುದುರೆ ಸವಾರಿ ಮಾಡ್ತೀಯಾ. ಥ್ಯಾಂಕ್ಸ್. ಏ ರಾಜ ರಾಣದಕ್ಕ, ಇಲ್ಲಿ ನೋಡಿ. ಪರ್ಫೆಕ್ಟ್ ಫಿಟ್. ಇವತ್ ರಾತ್ರಿ ಪುರ್ಸತ್ಗಂಜ್ನಲ್ಲಿ ಭೂತದ ಮಂಗ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ರನ್ನ ತುಂಬಾ ಹೆದರ್ಸ್ಬಿಡೋಣ. ನಾನ್ ಯಾರನ್ನಾದ್ರೂ ಹೊಡೆದು ಬಿಡ್ತೀನಿ, ಮತ್ ಯಾರ್ದಾದ್ರೂ ಮನೆ ಮೇಲೆ ಹೋಗಿ ಅಡ್ಕೊಂಡ್ಬಿಡ್ತೀನಿ. ಮತ್ತು ರಾಜ ಬೇರೆ ಕಡೆ ಇರ್ತಾನೆ. ರಾಜ ಔಸ್ಕೊಳ್ತಾನೆ. ಆಮೇಲೆ ನಾನು 3ನೇ ರೂಫಲ್ಲಿ ಕಾಣಿಸ್ಕೊಳ್ತೀನಿ. ನಮ್ನ ಭೂತ ಅಂತ ತಿಳ್ಕೊಂಡು ಹೆದರಿ ಅವರೆಲ್ಲ ಮನೆ ಬಿಟ್ಟು ಹೋಗ್ತಾರೆ. ಆಮೇಲೆ ನಾಳೆ ರಾತ್ರಿಯಿಂದ ನಮ್ ಕಳ್ತನ ಶುರು. ಟುಮಾರೋ ನೆವರ್ ಕಮ್ಸ್ ರಾಕ. ಕಳ್ತನ ಇವತ್ತಿಂದನೇ ಮಾಡೋಣ. ಮತ್ತೆ ಯಾರಿಗೂ ಅನುಮಾನನೇ ಬರಲ್ಲ ನಾನು ಭೂತಲ್ಲ ಮನುಷ್ಯ ಅನ್ನೋದು. ಮಕ್ಕಳೇ, ನಾಳೆ ಹೊಸ ರಿಮೋಟ್ ಕಂಪನಿಯವರು ಅವ್ರ ರಿಮೋಟ್ ಟಾಯ್ಸ್ನ ಪ್ರಮೋಟ್ ಮಾಡೋದಕ್ಕೆ ಅಂತ ಅವರು ನಮ್ಮ ಸ್ಕೂಲಲ್ಲಿ ಎಕ್ಸಿಬಿಷನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲ ಮಿಸ್ ಮಾಡದೆ ಬರಬೇಕು, ಹಾಗೂ ನಿಮ್ ಗೆಳೆಯರನ್ನೆಲ್ಲ ಕರ್ಕೊಂಡ್ ಬರ್ಬೇಕು. ಸ್ಟೂಡೆಂಟ್ಸ್, ಗಲಾಟೆ ಮಾಡಬೇಡಿ. ನೀವು ಬಂಟಿ, ನೀನು ಕ್ಲಾಸ್ನ ಕಂಟ್ರೋಲ್ ಅಲ್ಲಿ ಇಟ್ಕೋ. ಅರ್ಥ ಆಯ್ತಾ? ಖಂಡಿತವಾಗ್ಲು ಸರ್. ಗೆಳೆಯರೇ, ನಾನು ಎಲ್ಲರ ಮುಂದೆ ನನ್ನ ಶಕ್ತಿಯ ಪ್ರದರ್ಶನ ಮಾಡ್ತಾ ಇದ್ದೀನಿ. ನಾನು ವೀರ್ನ ಚಿತ್ರ ಬಿಡಿಸ್ತೀನಿ, ನೋಡ್ತಾ ಇರಿ. ವೀರ್, ಚಿಕ್ಕ ಚಿಕ್ಕ ತಪ್ಪುಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಸಾರಿ ವೀರ್. ವೀರ್ ಬರೆಯೋ ಬದಲು ತೀರ್ ಅಂತ ಬರ್ದ್ಬಿಟ್ಟೆ. ವೀರ ಜಾಗದಲ್ಲಿ ಟೀ ಅಂತ ಬರ್ದ್ಬಿಟ್ಟೆ. ಈ ಬಂಟಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಯಾವಾಗ್ಲೂ ನಿನಗ್ ತೊಂದ್ರೆ ಕೊಡ್ತಿರ್ತಾನೆ. ಸರಿ ಇಮ್ಲಿ, ನಾನೀಗ ಅವನ್ಗೆ ಪಾಠ ಕಲಿಸ್ತೀನಿ. ಗೆಳೆಯರಿ, ನಾನು ಡ್ರಾಯಿಂಗ್ ಮಾಡ್ತೀನಿ. ಈಗ ನೋಡಿ ನಾನು ಬಂಟಿನ ಚಿತ್ರ ಹೇಗ್ ಬಿಡಿಸ್ತೀನಿ. ಚಿಕ್ಕ ಪುಟ್ಟ ತಪ್ಪುಗಳಾದ್ರೆ ತಲೆ ಕೆಡಿಸ್ಕೋಬೇಡ ಬಂಟಿ. ಇದು ಇದು ನನ್ನ ಮುಖಕ್ಕೆ ಸೂಟ್ ಆಗೋದಿಲ್ಲ. ಉಪ್ಸ್, ನನ್ನ ಕ್ಷಮಿಸ್ಬಿಡು. ಅದು ನಿನ್ನ ಬೀನ ತೆಗೆದು ಹಾಕ್ಬಿಟ್ಟೆ. ಬಂಟಿ ಬದಲು ಆಂಟಿ ಆಗೋಗ್ಬಿಡ್ತು ಅದು. ನಮಗಂತೂ ನ್ಯೂಸ್ ಸಿಕ್ಕಿದೆ. ವೀರ್ ಸ್ಕೂಲ್ ಅಲ್ಲಿ ಕೆಲವು ಟಾಯ್ ಕಂಪನೀಸ್ ಅವರು ಅವ್ರ ಟಾಯ್ಸ್ ನ ಪ್ರಮೋಟ್ ಮಾಡಕ್ಕೆ ಎಕ್ಸಿಬಿಷನ್ ಮಾಡ್ತಿದಾರಂತೆ. ನೀವೇನಾದ್ರೂ ಮಾಡ್ಲೇಬೇಕು ಬಾಸ್. ವೀರ ಎಕ್ಸಿಬಿಷನ್ಗೆ ಹೋಗ್ದಿರೋ ಹಾಗೆ ನೋಡ್ಕೋಬೇಕು. ದೊಡ್ಡ ದೇಹ ಮತ್ತು ಅದರಲ್ಲಿ ಪುಟ್ಟ ಬುದ್ಧಿ. ನನ್ನ ವೇಗವಾಗಿರೋ ತಲೆಯಲ್ಲಿ ಒಂದು ವೇಗವಾಗಿರೋ ಐಡಿಯಾ ಓಡ್ತಾ ಇದೆ. ಕೇಳಿಲಿ, ನೀನು ಅಲ್ಲಿ ಒಂದು ಟಾಯ್ ನ ಅಂಗಡಿ ತೆಗಿಬೇಕಾಗುತ್ತೆ. ಇಲ್ಲ 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 ಬಾಸ್, ವೀರ್ ಯಾವತ್ತಿದ್ರು ನಮ್ ಶತ್ರುನೇ. ಅವನಿಗೋಸ್ಕರ ಟಾಯ್ಸ್ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಈ ಟಾಯ್ಗಳು ವೀರ್ನ ಆಟಕ್ಕೋಸ್ಕರ ಅಲ್ಲ,
ಇವು ಅವನ್ನ ಸಾಯಿಸೋಕೋಸ್ಕರ ಇರುತ್ತೆ. ಯೋಚನೆ ಮಾಡು, ವೀರ್ನ ಅಂತ್ಯ ಈ ಆಟಿಕೆ ಸಾಮಾನುಗಳಿಂದನೇ ಆಗೋದು. You are genius, boss. Super duper genius. She is right, boss. She is right. ಬಾಸ್, ಈ ವೀರ್ ಇಲ್ಲಿ ಗಂಟನು ಬಂದೇ ಇಲ್ಲ. ನಾನ್ ಏನ್ ಮಾಡ್ಲಿ ಈಗ? ನೀನು ಆ ರೋಬೋಟ್ಗಳನ್ನ ಮಕ್ಕಳ ಮೇಲೆ ಚೂ ಬಿಟ್ಬಿಡು. ಮಕ್ಕಳು ಯಾವಾಗ ಕೂಗ್ತಾರೋ ಗಾಬರಿ ಆಗ್ತಾರೋ ವೀರ್ ಎಲ್ಲೇ ಇದ್ರು ಓಡ್ ಬರ್ತಾನೆ. ಗೊತ್ತಾಯ್ತಲ್ವಾ ನಿಂಗೆ? ಓಕೆ ಬಾಸ್. ಟಿಂಬಕ್ಟು, ಈಗ ವೀರ್ ಉಳಿಯೋದು ಕಷ್ಟ ಆಗಿದೆ. ಅವನ್ ಯಾಕೆ ಯಾವಾಗ್ಲೂ ಉಳ್ಕೊಳ್ತಾನೆ ಅಂತಂದ್ರೆ ಅವನ ಹತ್ರ ಬೇರೆ ಬೇರೆ ಸನ್ನಿವೇಶಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಸೂಟ್ಗಳಿವೆ. ಅವುಗಳನ್ನ ಅವನು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಉಪಯೋಗಿಸ್ಕೊಳ್ತಾನೆ ಮತ್ತು ಕಮಾಂಡ್ ಕೊಟ್ಟು ಅವುಗಳನ್ನ ತರಿಸ್ಕೊಳ್ತಾನೆ. ಆದ್ರೆ ಅವನಿಗೆ ಮಾತಾಡೋಕೆ ಆಗದೆ ಇದ್ರೆ ಅವುಗಳನ್ನ ಕಮಾಂಡ್ ಮಾಡೋಕೆ ಆಗೋದಿಲ್ಲ. ಆದ್ರೆ ಬಾಸ್, ಅವನ್ ಧ್ವನಿ ಎಲ್ಲಿ ಹೋಗುತ್ತೆ? ಇದು ನೋಡು, ಇದು ನನ್ನ ಥ್ರೋಟ್ ಜಾಮಿಂಗ್ ಡಿವೈಸ್ ಆಗಿದೆ. ಇದು ಹಾರ್ತಾ ಹೋಗುತ್ತೆ ಮತ್ತೆ ಹೋಗ್ಬಿಟ್ಟು ಅವನ್ ಗಂಟಲನ್ನ ಸಂಪೂರ್ಣವಾಗಿ ಜಾಮ್ ಮಾಡ್ಬಿಡುತ್ತೆ. ಆಮೇಲೆ ಅವನು ಯಾವ ರೀತಿ ಕಮಾಂಡ್ ಕೂಡ ಕೊಡಕ್ಕಾಗೋದಿಲ್ಲ. ಮತ್ತವನು ಒಬ್ಬ ಸಾಮಾನ್ಯ ರೋಬೋಟ್ ರೀತಿ ಆಗ್ಬಿಡ್ತಾನೆ. ಆಮೇಲೆ ನನ್ನ ಮ್ಯಾಗ್ನೆಟೋ ಹೋಗ್ಬಿಟ್ಟು ಅವನ್ನ ನಾಶ ಮಾಡ್ಬಿಡುತ್ತೆ. ಬಾಸ್, ಕೊಡಿಲಿ, ನಾನ್ ನೋಡ್ತೀನಿ ಇದು ಕೆಲಸ ಮಾಡುತ್ತಾ ಇಲ್ವಾ ಅಂತ. ಬಾಸ್, ಬಾಸ್, ವಾ ವಾ, ಏನ್ ಜಾದೂ ಮಾಡಿದ್ದೀರಾ ಬಾಸ್? ನಿಮ್ ಗಂಟ್ಲು ಜಾಮ್ ಆಗೋಗಿದೆ. ಬಾಸ್, ಬಾಸ್, ಅರ್ಥ ಆಯ್ತು ಬಾಸ್, ಅರ್ಥ ಆಯ್ತು. ನೀವ್ ಹೇಳ್ತಿರೋದೇನಂದ್ರೆ ನಾನು ನಿಮ್ನ ಎಗರಿಸಿ ಎಗರಿಸಿ ಒದಿಬೇಕಂತ. ಯಾಕಂದ್ರೆ ನಿಮ್ ಗಂಟ್ಲಿಂದ ರೋಬೋಟ್ ಆಚೆ ಬರ್ಬೋದಲ್ವಾ? ಬಂದ್ಬಿಡ್ತು ಬಾಸ್, ಥ್ರೋಟ್ ಜಾಮಿಂಗ್ ಮಿಷಿನ್ ಆಚೆ ಬಂದ್ಬಿಡ್ತು ಬಾಸ್. ನನಗೆ ಕಪಾಳಕ್ಕೆ ಹೊಡೆದ್ಯಾ ಮತ್ತು ನನ್ನ ಮೇಲೆ ಕುಣಿದು ಕುಣಿದು ನೆಗೆದ. ಐ ಆಮ್ ಮ್ಯಾಡ್, ವೆರಿ ವೆರಿ ಮ್ಯಾಡ್. ಬೇಡ ಬಾಸ್, ನೀವ್ ಹೇಳಿದ್ನೆ ನಾನ್ ಮಾಡಿದ್ದು ಬಾಸ್. ವೀರ್, ಇದ್ ತಗೋ. ಈ ಕೇಕ್ ನಿನ್ಗೋಸ್ಕರ ಮಾಡಿದೀನಿ ನಾನು. ಇದನ್ ತಿನ್ಬಿಟ್ಟು ಆಟ ಆಡಕ್ ಹೋಗಿ ಇಮ್ಲಿಗೂ ಕೊಟ್ಬಿಡಿ. ಧನ್ಯವಾದ ತಾತ, ನೀವ್ ನನ್ನ ಎಷ್ಟು ಪರಿಪಾಲಿಸ್ತೀರಾ. ಹಾಗೆ ತಾತ ನನ್ ಮೇಲೂ ಕಾಳಜಿ ಇಟ್ಟಿರ್ತಾರೆ. ನಿನಗೆ ಬರೀ ಕೇಕು, ನನಗೆ ಏನಿರ್ಬೋದು? ನಿನ್ಗೋಸ್ಕರ ಇದು. ಓ ಥ್ಯಾಂಕ್ ಯು ತಾತ, ನೀವು ನನ್ಗೋಸ್ಕರ ಎಷ್ಟು ಕಾಳಜಿ ಮಾಡ್ತೀರಾ. ನೀವೇ ಬೆಸ್ಟ್ ತಾತ ಇನ್ ದ ವರ್ಲ್ಡ್. ಹಾಯ್ ಇಮ್ಲಿ. ಹಾಯ್. ತಗೋ, ತಾತ ಕೇಕ್ ಮಾಡಿದ್ದಾರೆ. ಹಾ ನಡಿ, ಗಾರ್ಡನ್ ಅಲ್ಲಿ ಕುತ್ಕೊಂಡು ತಿನ್ನೋಣ. ಬನ್ನಿ, ಇವತ್ತು ಗಿಲ್ಲಿ ದಾಂಡ ಆಡೋಣ ಗೆಳೆಯರೇ. ಗಿಲ್ಲಿ ದಾಂಡು ಆಮೇಲೆ ಆಡ್ಬೋದು, ಮೊದಲು ನಡೀರಿ ಚಾಟ್ ನ ತಿನ್ಕೊಂಡ್ ಬರೋಣ. ಏನ್ ಜಿಂಟು, ಗಿಲ್ಲಿ ದಾಂಡು ಆಡೋಣ ಅಲ್ವಾ? ಬೆಳಿಗ್ಗೆ ಚಾಟ್ ತಿಂದ್ರೆ ಒಳ್ಳೆ ದಿವಸ ಶುರು ಆಗುತ್ತೆ. ಆಡೋಕ್ ಬರೋದಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ. ಸರಿ ನಡೀರಿ, ನಾನ್ ಆಡ್ತೀನಿ. ಯಾವ ತರ ಶಾರ್ಟ್ ಕೊಡ್ತೀನಿ ಅಂದ್ರೆ ಗಿಲ್ಲಿ ದಾಂಡೆ ಮರ್ತೋಗ್ಬೇಕು ನೀವು. ಆಮೇಲೆ ಚಾಟ್ ತಿನ್ನಕ್ ಬರ್ತೀರ ತಾನೆ? ಇವತ್ತು ಬಾಸ್ಗೆ ವೀರ್ ಬಗ್ಗೆ ಇಡೀ ದಿನ ರಿಪೋರ್ಟಿಂಗ್ ಮಾಡ್ತೀನಿ. ನೋಡೋಣ ವೀರ್ ಇವತ್ತು ಏನ್ ಮಾಡ್ತಾನೆ ಅಂತ. ಬಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ.
ಸಾರಿ, ಅದು ನಾನು ಬೇಕಂತ ಮಾಡ್ಲಿಲ್ಲ. ಆಮೇಲೆ ಮತ್ತೆ ಇದನ್ನ ತಿಂತಾ ಇರಿ, ನಾನು ಬರ್ತೀನಿ. ನಂತೂ ಜಾದೂಗಾರ ಇದ್ರಲ್ಲಿ ಕ್ಯಾರೆಟೇ ಇಲ್ಲ. ಇದೇನಿದು ಈ ರೀತಿ ನನ್ನ ಎದುರಿಗೆ ಬರ್ತಾ ಇದೀಯ ನೀನು? ಬಾಸ್ ವೀರ್ಗೊಬ್ಬ ಜಾದೂ ಫ್ರೆಂಡ್ ಇದ್ದಾನೆ. ಇಲ್ಲ ಆ ಜಾದೂ ಫ್ರೆಂಡ್ ವೀರ್. ಏನ್ ಹೇಳ್ತಾ ಇದೀಯಾ? ಬಾಸ್ ವೀರ್ ಜಾದೂ ವೀರ್ ಫ್ರೆಂಡ್ ಜಾದೂ ಇಲ್ಲ ವೀರ್. ಸಾಕ್ ಮಾಡು ಈ ಹುಚ್ಚು ಮಾತುಗಳನ್ನ. ಒಂದ್ ನಿಮಿಷ ಬಾಸ್, ಒಂದ್ ನಿಮಿಷ, ನಾನ್ ಸ್ವಲ್ಪ ಉಸಿರಾಡ್ತೀನಿ. ಈಗ ಪರವಾಗಿಲ್ಲ ಬಾಸ್. ವೀರ್ ಸ್ನೇಹಿತ ಜಿಂಟು ಒಬ್ಬ ಜಾದೂಗಾರ ಇದ್ದಾನೆ. ಅವನ್ ಮಾಯ ಆಗ್ಬಿಡ್ತಾನೆ, ಮತ್ತೆ ವಾಪಸ್ ಬಂದ್ಬಿಡ್ತಾನೆ. ಜಾದೂಯಿಂದ ಏನ್ ಬೇಕಂದ್ರೂ ಮಾಡ್ತಾನ ಅವನು. ಬಾಸ್ ಇದಕ್ಕೋಸ್ಕರನೇ ನಾವು ಇಷ್ಟು ದಿನ ಆದ್ರೂ ವೀರ್ನ ಸೋಲ್ಸಕ್ ಆಗ್ತಿಲ್ಲ ಬಾಸ್. ಇದೇನಾದ್ರೂ ನಿಜ ಆಗಿದ್ರೆ ಹೋಗು ಅವನ್ ಫ್ರೆಂಡ್ ನ ವೀಕ್ನೆಸ್ ಏನು ಅಂತ ತಿಳ್ಕೊ. ಅವನ್ ಫ್ರೆಂಡ್ ಏನಾದ್ರೂ ನಮ್ಮ ಹಿಡಿತದಲ್ಲಿ ಬಂದ ಅಂತಂದ್ರೆ ಆಮೇಲೆ ವೀರ್ ಕತೆನ ನಾವು ಆರಾಮಾಗಿ ಮುಗಿಸ್ಬೋದು. ಅವನ್ ವೀಕ್ನೆಸ್ ಚಾಟು ಬಾಸ್. ಅವನು ಚಾಟ್ ತಿನ್ನಕ್ಕೋಸ್ಕರ ಏನ್ ಬೇಕಂದ್ರೂ ಮಾಡ್ತಾನೆ. ನನ್ನ ವೇಗವಾಗಿರೋ ಮಿದುಳಲ್ಲಿ ಅದಕ್ಕೂ ವೇಗವಾಗಿರುವಂತಹ ಒಂದು ಐಡಿಯಾ ಬರ್ತಾ ಇದೆ. ಮ್ಯಾಡ್ಲಿ ಜೀನಿಯಸ್. You're genius, boss. Madly genius. Meow. She is right, boss. She is right. ಆದ್ರೆ ಈ ಮ್ಯಾಡ್ಲಿ ಏನು ಬಾಸ್? ಈ ಮ್ಯಾಡ್ಲಿ ಏನು?